ಹಲೋ ಫ್ರೆಂಡ್ಸ್, ನಮಸ್ಕಾರ. ಮೊದಲಿಗೆ ಈ ತಾತಪ್ಪ ಮತ್ತು ಗದ್ದೆಮ್ಮ ಇವರಿಬ್ಬರ ನಡುವೆ ಏನು ನಡೀತು, ಇದಕ್ಕೆ ನನಗನ್ಸೋ ಪ್ರಕಾರ ಯಾರ್ದು ತಪ್ಪು ಅನ್ನೋದನ್ನು ಇವತ್ತು ಹೇಳ್ತೀನಿ. ನಾನು ತಿಳ್ಕೊಂಡಿರೋ ಪ್ರಕಾರ ಅವನು ಯಾಕೆ, ಆ ಗದ್ದೆಪ್ಪ ಯಾಕೆ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಹೋದ. ಮೊದಲೇ ಅವನಿಗೆ ಈಜು ಬರ್ತಿತ್ತು ಅನಿಸುತ್ತೆ. ಹಾಗಾಗಿ ಅವನು ಮೊದಲೇ ಪ್ಲ್ಯಾನ್ ಮಾಡಿ ಬೇಕು ಅಂತಲೇ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ನಿಂತಿದ್ದಾನೆ. ಯಾಕೆ ಅಂದರೆ ಅವಳ ಮೇಲೆ ಅಪವಾದ ಓದಿಸೋಕ್ಕೋಸ್ಕರನೇ ಅವನು ಬೇಕು ಅಂತಲೇ ಈ ಕೆಲಸ ಮಾಡಿದ್ದಾನೆ. ಅಲ್ಲಿ ಅಂಥ ಅಪಾಯಕಾರಿ ಜಾಗ, ನೀರು ಫುಲ್ಲು ತುಂಬಿ ಹರಿತಾ ಇದೆ. ಈ ಥರ ಜಾಗದಲ್ಲಿ ನಾನು ಫೋಟೋ ತೆಗೆಸ್ಕೋಬೇಕಾ ಬೇಡವಾ ಅನ್ನೋ ಅವನಿಗೆ ಪರಿಜ್ಞಾನ ಇರಲಿಲ್ವ. ಸುಮ್ಮನೆ ಅವಳ ಮೇಲೆ ತಪ್ಪು ಓಡಿಸೋಕ್ಕೋಸ್ಕರನೇ ಅವನು ಅಲ್ಲಿ ಅಂಥ ಅಪಾಯಕಾರಿ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ನಿಂತಿದ್ದಾನೆ. ಆಮೇಲೆ ಅವನೇ ಬಿದ್ದು ಈಜ್ಕೊಂಡೋಗಿ ಸುಮ್ಮನೆ ಆ ಗದ್ದೆಮ್ಮನ ಮೇಲೆ ಆರೋಪ ಮಾಡ್ತಾಯಿದ್ದಾನೆ. ನನಗನ್ಸೋ ಪ್ರಕಾರ ಅವಳಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಅವಳು ಸುಮ್ಮನೆ ಫೋಟೋ ತೆಗೆಯೋ ಥರ ನಿಂತಿದ್ದಾಳೆ. ಇವನು ಬೇಕು ಅಂತಲೇ ನದಿಗೆ ಜಿಗ್ದು ಅಲ್ಲಿ ಈಜ್ಕೊಂಡೋಗಿ ಒಂದು ದಡದ ಮೇಲೆ ನಿಂತ್ಕೊಂಡು ಸುಮ್ಮನೆ ಅವಳ ಮೇಲೆ ಅಪವಾದ ಹೊರ್ಸೋಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅಂತ ನನಗೆ ಅನಿಸಿಕೆ. ಆಮೇಲೆ ಜನರಿಗೆ ಅವನು ಯಾಕೆ ಹೋಗ್ಬೇಕಿತ್ತು, ಅವಳನ್ನು ಹಿಡ್ಕೊಳ್ರಿ, ಅವಳೇನು ಓಡೋಗ್ತಾ ಇರಲಿಲ್ಲ, ಅಲ್ಲೇ ನಿಂತಿದ್ಲು, ಯಾಕೆ ಜನಗಳಿಗೆ ದಾರಿ ತಪ್ಪಿಸ್ದ ಅವನು. ಅವಳನ್ನ ಹಿಡ್ಕೊಳ್ರಿ ಅಂತ ಅವಳ ಮೇಲೆ ಅನುಮಾನ ಬರೋಗೆ ಅವನು ಸೀನನ್ನು ಕ್ರಿಯೇಟ್ ಮಾಡಿದ್ದಾನೆ. ಯಾಕಂದರೆ ಅವಳಿಗೆ ಇದಾಗಬೇಕು, ಅವಳ ಮೇಲೆ ಎಲ್ಲ ಅಪವಾದ ಹೊರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವನು ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಮಾಡಿಕೊಂಡು ನದಿಗೆ ಹಾರಿ ಈಜ್ಕೊಂಡೋಗಿ ಅಲ್ಲಿ ದಡದ ಮೇಲೆ ನಿಂತು ಸುಮ್ಮನೆ ಜನಗಳಿಗೆ ಅವಳ ಮೇಲೆ ಅನುಮಾನ ಬರಲಿ ಅಂತ ಅವಳನ್ನು ಹಿಡೀರಿಬ್ರು ಅಂತ ಕೂಗಿದ್ದಾನೆ. ಅಲ್ಲಿನ ಜನ ಅವಳಿಗೆ ಒಂದೇ ಸಲ ಶಾಕ್ ಆಗಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಅವಳ ಜಾಗದಲ್ಲಿ ನಾವಿದ್ದಿದ್ರೂ ಸಹ ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂತ ಗೊತ್ತಾಗ್ತಾ ಇರಲಿಲ್ಲ, ಯಾರೂ ಅಲ್ಲಿ ಇಲ್ದಿರೋ ಸಮಯದಲ್ಲಿ. ಆಮೇಲೆ ಅದೇ ಟೈಮಿಗೆ ಅಷ್ಟು ಅವನನ್ನು ಕಾಪಾಡೋಕ್ಕೆ ಬೇಕಾದಷ್ಟು ದೊಡ್ಡ ಹಗ್ಗ ಇರೋ ಟ್ರಕ್ ಯಾಕೆ ಬಂತು, ಅದು ಮೊದಲನೇ ಇದು. ಆಮೇಲೆ ಅವರಿಗೆ ಮುಂಚೆನೇ ಅವ್ರ ಮನೆಯಲ್ಲಿ ಅವರಿಗೂ ಇವರಿಗೂ ಸ್ವಲ್ಪ ಮನಸ್ತಾಪಗಳಿದೆ. ಆ ಮನಸ್ತಾಪನ ಈ ರೀತಿ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಅಪ್ರಾಪ್ತೆ, ಇನ್ನೂ ಅವಳು ಬಾಲ್ಯ ವಿವಾಹ ಬೇರೆ ಆಗಿದ್ದಾನೆ, ಆ ಅಪ್ರಾಪ್ತೆ ಮೇಲೆ ಬಾಲ್ಯ ವಿವಾಹ ಆಗಿ ಯಾಕೆ ಅವನು ಈ ಥರ ಸುಮ್ಮನೆ ಅಪವಾದ ಹೊರಿಸ್ದ ಅವನು, ಇದೆಲ್ಲ ನಾವು ನೋಡಬೇಕು. ನನಗನ್ಸೋ ಪ್ರಕಾರ ಇದರಲ್ಲಿ ಗದ್ದೆಮ್ಮ ಇನ್ನೋಸೆಂಟ್ ಇದ್ದಾಳೆ. ಇವನು ಮುಂಚೆನೇ ಪ್ಲ್ಯಾನ್ ಮಾಡಿನೇ ಈ ಥರ ಎಲ್ಲ ಮಾಡಿರ್ಬೋದು ಅನ್ನೋ ಅನಿಸಿಕೆ ನಂದು. ಅಂಥ ಅಪಾಯಕಾರಿ ಜಾಗದಲ್ಲಿ ಯಾಕೆ ಅವನು ಸೆಲ್ಫಿ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಹೋದ. ಅದು ಅಷ್ಟು ತುಂಬಿ ಹರಿತಿರೋ ನದಿ ಮೇಲೆ ಅಲ್ಲೋಗಿ ನಿಂತ್ಕೊಂಡು ತೆಗೆಸ್ಕೊಳ್ಳೋ ಅಂಥ ನೆಸೆಸಿಟಿನೇ ಇರಲಿಲ್ಲ. ಕೆಳಗೆ ನಿಂತ್ಕೋಬೋದಿತ್ತು, ಯಾಕೆ ಅವನ ಮೇಲೆ ಹತ್ತಿ ಫೋಟೋ ತೆಗೆಸ್ಕೊಳಕ್ಕೆ ಹೋದ. ಅವನೇ ಬೇಕು ಅಂತಲೇ ಜಿಗ್ದಿದ್ದಾನೆ, ನದಿಗೆ ಹಾರಿ ಸ್ವಿಮ್ಮಿಂಗ್ ಬರುತ್ತೆ ಅವನಿಗೆ, ಸ್ವಿಮ್ಮಿಂಗ್ ಬಂದು ಹೋಗಿ ಅಲ್ಲಿ ದಡದ ಮೇಲೆ ಕೂತ್ಕೊಂಡು ಅವಳ ಮೇಲೆ ಅಪವಾದ ಹೊರಿಸ್ತಾ ಇದ್ದಾನೆ ಅಂತ ನನಗನಿಸಿಕೆ. ಇದರಲ್ಲಿ ಗದ್ದೆಮ್ಮ ಇನ್ನೋಸೆಂಟ್ ಇದ್ದಾಳೆ ಅಂತ ನನಗನ್ಸುತ್ತೆ. ಇವಂದೇ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ಅವಳ ಮೇಲೆ ಅಪವಾದ ಹೊರಿಸ್ಬೇಕು ಅಂತಲೇ ಅವನು ಈ ಥರ ಎಲ್ಲ ಮಾಡಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಅನಿಸಿಕೆ ತಿಳಿಸಿ.